ಮುಂಬೈ ವರ್ಸಸ್ ಪಂಜಾಬ್ ವಿರುದ್ಧ ನಡೀತಿರುವಂತ ಈ ಒಂದು ಕ್ವಾಲಿಫೈರ್ 2 ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಈ ಒಂದು ಟೂರ್ನಮೆಂಟ್ ಲಾಸ್ಟ್ ಇನ್ನು ಎರಡೇ ಪಂದ್ಯ ಉಳ್ಕೊಳ್ಳೋದು. ಒಂದು ಕ್ವಾಲಿಫೈರ್ 2 ಹಾಗೆ ಫೈನಲ್, ಇವೆರಡು ಮ್ಯಾಚ್ ಉಳ್ಕೊಂಡಿರೋದು ಫ್ರೆಂಡ್. ಟೋಟಲ್ ಆಗಿ ನಾಳೆ ಆಡ್ತಿದ್ದಾವೆ ಮುಂಬೈ ಹಾಗೆ ಪಂಜಾಬ್ ಕ್ವಾಲಿಫೈರ್ 2 ನ. ಇಲ್ಲಿ ಕ್ವಾಲಿಫೈರ್ 1 ನಲ್ಲಿ ಸೋತಿರುವಂತ ತಂಡ ಪಂಜಾಬ್, ಹಾಗೆ ಎಲಿಮಿನೇಟರ್ ನಲ್ಲಿ ಗುಜರಾತ್ ವಿರುದ್ಧ ಗೆದ್ದಿರುವಂತ ತಂಡ ಮುಂಬೈ. ಇವರಿಬ್ಬರ ನಡುವೆ ಕ್ವಾಲಿಫೈರ್ 2 ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಗೆದ್ದಿರುವಂತ ತಂಡ RCB ಜೊತೆಗೆ ಫೈನಲ್ ಆಡ್ತಾರೆ. ಇದರಲ್ಲಿ ಸೋತಿರುವ ತಂಡ ಈ ಒಂದು IPL ನಿಂದ ಹೊರಬೀಳುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಎರಡೂ ತಂಡಗೂ ಕೂಡ ಬಿಗ್ ಫೈಟ್ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಮೇಲ್ನೋಟಕ್ಕೆ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಕಾಣ್ತಾ ಇದೆ. ಹಾಗೆ ಪಂಜಾಬ್ ಅವರು ಕೂಡ ಕಣಗಿಳಿಸಂಗಿಲ್ಲ. ಯಾಕಂದ್ರೆ ಪಂಜಾಬ್ ನಲ್ಲೂ ಕೂಡ ಟಾಪ್ ಆರ್ಡರ್ ಅಲ್ಲಿ ಬ್ಯಾಟ್ಮನ್ ಕೂಡ ಚೆನ್ನಾಗಿರುವಂತ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಪ್ರೆಸೆಂಟ್. ಇಲ್ಲಿ ಪ್ರಭಾಸ್ ಸಿಂಹ ಹಾಗೆ ಶ್ರೇಯಸ್ ಅಯ್ಯರ್ ಟಾಪ್ ನಲ್ಲಿ ಇದ್ದಾರೆ ಸ್ಟ್ರೈಕ್ ರೇಟ್ ನಲ್ಲಿ. ಸೂರ್ಯಕುಮಾರ್ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಇಲ್ಲಿ ಎರಡು ಬ್ಯಾಟ್ಸ್ಮನ್, ಪ್ರಮುಖ ಬ್ಯಾಟ್ಸ್ಮನ್ ಇಲ್ಲಿ ಸ್ಟ್ರೈಕ್ ನಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಬಂದಿದ್ದಾರೆ ಇದು ಟೂರ್ನಮೆಂಟ್ಗೂ. ಇಲ್ಲಿ ಬಾಲಿಂಗು ಕೂಡ ಎರಡು ಬಾಲಿಂಗ್ ಸ್ಟ್ರಾಂಗ್ ಆಗಿದೆ ಪಂಜಾಬ್ ಅವ್ರದ್ದು. ಬ್ಯಾಟಿಂಗ್ ಲೈನ್ 3 ಬ್ಯಾಟ್ಮನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಟೋಟಲ್ ಆಗಿ ಮುಂಬೈ ಕಡೆಗೆ ಎರಡು ಬಾಲರ್, ಒಂದು 3 ಬ್ಯಾಟ್ಮನ್ಸ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಹಾಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್, ಇವರು ಕೂಡ ಚೆನ್ನಾಗಿರೋ ಪ್ರದರ್ಶನ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಎರಡೂ ಕಡೆ ಇಲ್ಲಿ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಮೇಲ್ಗೈ ತೋರಿಸಿದ್ರು ಕೂಡ ಇಲ್ಲಿ ಪಂಜಾಬ್ ಅವ್ರದ್ದು ಸ್ವಲ್ಪ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಲೈನ್ ಸ್ವಲ್ಪ ವೀಕ್ ಇದೆ, ಇಲ್ಲ ಅಂತಲ್ಲ. ಟಾಪ್ ನಲ್ಲಿ ಏಕದಮ್ ಟಾಪ್ ಇದೆ. ಇಲ್ಲಿ ಮಿಡಲ್ ಆರ್ಡರ್ ಸ್ವಲ್ಪ ಲೋ ಕಾರಣಕ್ಕೋಸ್ಕರ ಇಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅನ್ಸುತ್ತೆ ಪಂಜಾಬ್ದವ್ರಿಗೆ. ಇಲ್ಲಿ ಮುಂಬೈ ಇಂಡಿಯನ್ಸ್ ಕಟ್ ಹಾಕಬೇಕು ಅಂದ್ರೆ ಪ್ರಮುಖ ಟಾಪ್ ಆರ್ಡರ್ ನ 3 ವಿಕೆಟ್ ತೆಗಿಬೇಕು. ಒಂದು ಬೆನ್ ಸ್ಟೋಕ್ಸ್, ಹಾಗೆ ಒಂದು ರೋಹಿತ್ ಶರ್ಮಾ, ಒಂದು ಶ್ರೇಯಸ್ ಅಯ್ಯರ್ ತಗೊಂಡ್ರೆ ಕಂಪ್ಲೀಟ್ ಆಗಿರೋ ಮುಂಬೈ ಇಂಡಿಯನ್ಸ್ ವಿವೇಕ್ ಆಗುತ್ತೆ. ಇಲ್ಲಿ ಟ್ರಾಕ್ಟರ್ಜಿ ಏನು ಯೂಸ್ ಮಾಡ್ತಾರೆ ಕೂಡ ಮೇನ್ ಮ್ಯಾಟರ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಮುಂಬೈದವರು ಕೂಡ ಟ್ರಾಕ್ಟರ್ಜಿ ಯೂಸ್ ಮಾಡ್ತಾರೆ, ಹಾಗೆ ಇಲ್ಲಿ ಪಂಜಾಬ್ ಅವರು ಯೂಸ್ ಮಾಡ್ತಾರೆ. ಅದರಲ್ಲಿ ಯೂಸ್ ಮಾಡಿರುವಂತದ್ದು ಯಾರ್ದು ಟ್ರಾಕ್ಟರ್ಜಿ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಈ ಒಂದು ಮ್ಯಾಚ್. ಇಲ್ಲಿ ನನಗನ್ಸುತ್ತೆ ಗುಜರಾತ್ ಅವರು ತಪ್ಪು ಮಾಡ್ಕೊಂಡ್ರು, ಬಾಲಿಂಗ್ ನಲ್ಲಿ ತಪ್ಪು ಮಾಡ್ಕೊಂಡ್ರು, ಫೀಲ್ಡಿಂಗ್ ನಲ್ಲಿ ಕೂಡ ತಪ್ಪು ಮಾಡ್ಕೊಂಡ್ರು. ಪ್ರಮುಖ 3 ಕ್ಯಾಚ್ ಬಿಟ್ಟು ಅದೇ ತಪ್ಪು ಮಾಡ್ಕೊಂಡ್ರು. ಮುಂಬೈ ಇಂಡಿಯನ್ಸ್ ಅಷ್ಟು ಟಾರ್ಗೆಟ್ ಕೊಡ್ತಿದ್ರಲ್ಲ, 180 190 ಕೊಡ್ಬೇಕಂದ್ರೆ ಬಹಳ ಆಗ್ತಿತ್ತು. ಕ್ಯಾಚ್ ಬಿಟ್ಟ ಕಾರಣ 228 ಟಾರ್ಗೆಟ್ ಕೊಟ್ಟರು. ಆ ತಪ್ಪನ್ನ ಪಂಜಾಬ್ ಅವರು ಸರಿಪಡಿಸ್ಕೊಂಡು ಅದೇ ರೀತಿ ತಪ್ಪು ಮಾಡಿದಂಗೆ ಚೆನ್ನಾಗಿರೋ ಬಾಲಿಂಗ್, ಚೆನ್ನಾಗಿರೋ ಫೀಲ್ಡಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮುಂಬೈ ಇಂಡಿಯನ್ ಬೇಗನೆ ಕಟ್ ಹಾಕಿ ಗೆಲ್ಲುವಂತ ಸಾಧ್ಯತೆ ಕೂಡ ಇರುತ್ತೆ. ನಾಳಿನ ಮ್ಯಾಚ್ ಶ್ರೇಯಸ್ ಅಯ್ಯರ್ ಹಾಗೆ ಪ್ರಭಾಸ್ ಸಿಂಹ, ಹರ್ದೀಪ್ ಸಿಂಗ್ ಮೇಲೆ ಡಿಫೆಂಡ್ ಆಗುತ್ತೆ, ಮೇನ್ ಆಟಗಾರ ಮೇಲೆ. ಇಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಮೇಲೆ ಡಿಫೆಂಡ್ ಆಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಎರಡೂ ಕಡೆ ಫುಲ್ ಟೈಟ್ ಇದೆ. ನಾಳಿನ ಮ್ಯಾಚ್ ಬಾರಿ ಕ್ರೂಷಿಯಲ್ ಇದೆ. ಇಲ್ಲಿ ಗೆದ್ದವರು ಕೂಡ ಫೈನಲ್ ಹೋಗ್ತಾರೆ, ಸೋತವರು ಕೂಡ ಡೈರೆಕ್ಟ್ ಆಗಿ ಹೊರ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ನಿಮಗೆ ಅನ್ಸುತ್ತೆ ಯಾರು ಗೆಲ್ತಾರೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಬಾಯ್.